ಎಲ್ರಿಗೂ ನಮಸ್ಕಾರ. ನನ್ನ ಅಳಿಯ ಪಾಪ ಅವಾಗ್ಲಿಂದ ವಿಡಿಯೋ ತುಂಬ ಓದಾಡ್ತಾ ಇದ್ದಾರೆ. ಬೆಳಿಗ್ಗೆ ವಾಕಿಂಗ್ ಹೋಗೋಣ ಬಾ ಅಂತ ಕರೆದ, ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಸ್ಲೀಪಿಂಗ್ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಗೊತ್ತಿಲ್ಲದೆ ಇರೋಗೆ ನನ್ನ ಬೈಕ್ ಎತ್ಕೊಂಡು ಮುತ್ತಿಯಾಲ್ ಮಾಡುವಲ್ಲಿ ಟ್ರೆಕ್ಕಿಂಗ್ ಬೆಟ್ಟ ಹತ್ತನ ಅಂತ ಹೋಗಿದ್ದಾನೆ. ಅಲ್ಲಿ ನೋಡಿದ್ರೆ ವೇ ಟು ಫಾಲ್ಸ್, ಏನು ಫಾಲ್ಸು, ವಾಟರ್ ಫಾಲ್ಸಾ ಸ್ಯಾರಿ ಫಾಲ್ಸಾ ಅಂತ ಹಾಕೇ ಇಲ್ಲ ಅಲ್ಲಿ. ಇಲ್ಲಿ ನನ್ನ ಕರೆದ್ಬಿಟ್ಟೀಗ ನೀನು ವಾಕಿಂಗ್ ಆದರೂ ಬಂದಿಲ್ಲ, ಈಗ ವಾಯ್ಸ್ ಓವರ್ ಕೊಡು ಅಂತ ಹೇಳ್ತಾ ಇದ್ದಾನೆ. ಮುತ್ಯಾಲ್ ಮಡುವಿಗೆ ಹೋಗಿದ್ದ, ಅಲ್ಲಿ ಬೆಟ್ಟ ಹತ್ತಕ್ಕಿಂತ ಮುಂಚೆ ಇಳಿಬೇಕು. ಹೆಂಗೋ ಇಳ್ದೆ ಹೇಳೋ, ವಿಡಿಯೋ ಮುಖಾಂತರ ಹೇಳ್ತೀನಿ. ಬಾಯ್. 1 2 3 ಯಮಹಾ RX ಸ್ಟಾರ್ಟ್. ನೋಡಿ, ಇದೇ ನಮ್ಮ ಮಾಮ ಹೇಳ್ದಂಗೆ ವೇ ಟು ಫಾಲ್ಸು ವಾಟರ್ ಫಾಲ್ಸ್ ಅಲ್ಲ. ನಾನು ನಮ್ಮಪ್ಪ ಬೆಳಿಗ್ಗೆ RX ತೊಗೊಂಡು ವಾಕಿಂಗ್ ಅಂತ ಕಿಂಗ್ ಥರ ವಾಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ವಾಟರ್ ಫಾಲ್ಸು ವೇ ಟು ಫಾಲ್ಸ್ ಅಂತ ನೋಡ್ಕೊಂಡು ಬಂದ್ವಿ. ನೋಡಿದ್ರೆ ಇಲ್ಲಿ ಪರ್ಲ್ ಥರ ಹರಿತಿದೆ ನೀರು, ಅದಕ್ಕೆ ಇದನ್ನು ಪರ್ಲ್ ವ್ಯಾಲಿ ಅಂತ ಕರೀತಾರೆ, ಮುತ್ಯಾಲ್ ಮಡುವು. ನೋಡಿ, ಇಲ್ಲಿ ನೀರು ಇಷ್ಟೇ ಬರೋದು, ಡೈಲಿ ಹಿಂಗೆ ಇರುತ್ತೆ ಜೀವನದಲ್ಲಿ. ಇಲ್ಲಿ ನೋಡಿ, ನಮ್ಮಪ್ಪ ವಾಟರ್ ಫಾಲ್ಸ್ನ ಡೀಪಾಗಿ ನೋಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಯಾವುದೋ ಹಳೆ ಅಂಗಡಿ ಇದೆ, ಯಾರೋ ತೆಗ್ದವ್ನು ಇನ್ನೂ ಬಂದೇ ಇಲ್ಲ ಮುಚ್ಚಕ್ಕೆ. ಇದು ವಾಟರ್ ಫಾಲ್ಸ್ ಪಕ್ಕದಲ್ಲೇ ಇರೋದು. ಅಲ್ಲಿ ನೋಡಿ, ಅಲ್ಲೇ ವಾಟರ್ ಫಾಲ್ಸ್ ಇರೋದು. ಹಿಂಗೆ ಹೋಗ್ತಾ ಇದ್ದೀವಿ, ಮುಂದೆ ನದಿ ಹೆಂಗೆ ಹರಿಯುತ್ತೋ, ಮುಂದೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ, ನೋಡ್ಕೊಂಡು ಹೋಗೋಣ. ನೋಡಿ, ಇಲ್ಲೇ ಕಾಲ್ದಾರಿ ಇದೆ, ನಡ್ಕೊ ಬರ್ತಾ ಇದ್ದೀವಿ, ಆ ಕಡೆಯಿಂದಾನೇ ಬಂದಿದ್ದು. ಹಿಂಗೆ ಹೋಗ್ತಾ ಇದ್ದೀವಿ, ಚೆನ್ನಾಗಿದೆ, ಕಾಡು ಬೆಟ್ಟ ಮಧ್ಯ. ಹಿಂಗೆ ಚಿರತೆ ಬರುತ್ತಾ ಅಂತ ಡೌಟಲ್ಲಿ ಹೋಗ್ತಾ ಇದ್ದೀವಿ. ಜೀವನದಲ್ಲಿ ಹಿಂಗೆ ಮುಂದೆ ಬರ್ತಿದ್ರೆ ಬೆಟ್ಟ ಗುಡ್ಡ ಮಧ್ಯ ಇಲ್ಲಿ ಯಾವುದೋ ಡೀಪಲ್ಲಿ ಇದೆ. ನಮ್ಮ ತಂದೆ ಇಂಟ್ರೆಸ್ಟಾಗಿ ಕೆಳಗೆ ಇಳಿತಿದ್ದಾರೆ, ಅವರಿಂದನೇ ನಾನು ಫಾಲೋ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇದು ಯಾವುದೋ ಸರಿ ಇಲ್ಲ ಬೆಟ್ಟ. ಇಲ್ಲಿ ಬೆಟ್ಟ ಎಲ್ಲ ಹತ್ತೋದಲ್ವಾ, ಇದು ಮೊದಲು ಇಳಿತಾ ಇದ್ದೀವಿ, ಇಲ್ಲಿ ಏನೋ ಸರಿ ಹೊಡಿತಿಲ್ಲ ಅಂತ. ಅಲ್ಲೆಲ್ಲ ನೋಡಿ, ನಂದೇ ಕಾಲದ ನಂದೇ ನಿರಳು. ಹಿಂಗೆ ಹೋಗ್ತಾ ಇದ್ದೀವಿ, ಚಿರತೆ ಬಂತು ಅಂತ ನೋಡಿದ್ರೆ ಚಿರತೆ ಸಿಗಲಿಲ್ಲ ಅಲ್ಲಿ. ವಾವ್, ಆವಾಗಲೇ ನನ್ನ ನಿರಳು ನೋಡಿದ್ರಿ, ಇವಾಗ ನನ್ನ ನಿಜವಾದ ಸ್ವರೂಪ ನೋಡಿ. ಇಲ್ಲೇ ಬರ್ತಾ ಇದ್ದೀವಿ, ನನ್ನ ತಂದೆ ಎಲ್ಲೋದ್ರು, ಇಲ್ಲಿ ಇಲ್ಲೇ ಇದ್ದಾರೆ. ಎಸ್, ಹಿಂಗೆ ನೋಡ್ತಾ ಇದ್ದೀವಿ, ನೋಡ್ತಾ ಮೇಲೆ ಬಂದ್ವಿ. ಇಲ್ಲಿ ಯಾವುದೋ ತೋಟ ಥರ ಇದೆ, ಶೆಕೆ ಗುರು, ಯಪ್ಪ ಸಿಡಿತಿದೆ, ಸಖತ್ತಾಗಿದೆ ಶೆಕೆ. ಅಯ್ಯೋ ವಾಸನೆ. ಓ ಶಿಟ್ ಗಾಯ್ಸ್, ನಾನು ಬಿದೋದೆ. ನೋಡಿ, ಜೀವನದಲ್ಲಿ ಅವಾಗವಾಗ ಬೀಳ್ತಾ ಇರಬೇಕು, ಹೇಳ್ತಾ ಇರಬೇಕು, ಅದು ಬಿಟ್ಟು ಹತ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಅವಾಗವಾಗ ಏಟ್ ಬಿದ್ದರೆ ಕೈಗೆ ಚೆನ್ನಾಗಿರುತ್ತಂತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಹಸು, ಕೌ ಇನ್ ಇಂಗ್ಲೀಷ್. ಇದು ಪಾಪ ಮೂಸಕ್ಕೇನೋ ಬರ್ತಿದೆ, ಏನೂ ತಂದಿಲ್ಲ ಅಂತ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ರೆ, ಇದು ಯಾವುದೋ ಮುನ್ಸ್ಕೊಂಡೇ ಹೋಗ್ಬಿಟ್ಟಿದೆ, ನಾನೇನು ತಂದಿಲ್ಲ ಅಂತ ಕೈಯಲ್ಲಿ. ಶೆಟ್ ಮ್ಯಾನ್, ಏನು ಮಾಡೋದೀಗ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ನಾನೇನು ತಂದಿಲ್ಲ ಅಂತ ಹೋಗ್ಬಿಡ್ತಿಲ್ಲ. ನಾನೇ ಅಲ್ಲಿ ಏನಿಲ್ಲ, ಹಂಗೆ ಹೋಗಿ ಮೇಲೆ ಎಲ್ಲೋ ಬಂದ್ಬಿಟ್ಟಿದ್ದೀವಿ. ಗಾಡಿ ಹೋಗೋ ಜಾಗದಲ್ಲಿ ಆ ಕಡೆ ಯಾವುದೋ ರೋಡ್ ಕನೆಕ್ಟ್ ಆಗುತ್ತೆ ಅನಿಸುತ್ತೆ, ನಾವಿಲ್ಲಿ ಬಂದ್ಬಿಟ್ಟಿದ್ದೀವಿ. ಈಗ ಹೋಗ್ತಾ ಮುಂದೆ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ಹಿಂಗೆ ನೋಡಿ, ಬೆಟ್ಟ ಹತ್ತುತ್ತಾ ಇಳಿತಾ ಇಲ್ಲಿ ಯಾವುದೋ ಮೇಕೆ ಗುಂಪು ಹತ್ರ ಬಂದ್ಬಿಟ್ಟಿದ್ದೀವಿ. ಇದು ಯಾವುದೋ ಲೇಔಟ್ ಥರ ಇದೆ, ಇಲ್ಲಿ ವಿಲ್ಲಾಗಳೆಲ್ಲ ಕಟ್ಟಿದ್ದಾರೆ, ಸೈಟ್ ಎಲ್ಲ ಸಖತ್ತಾಗಿದೆ, ಗಾಡಿ ಬರೋಕ್ಕೂ ಜಾಗ ಇದೆ. ಹಿಂಗೆ ಮುಂದೆ ಹೋಗ್ತಾ ಇದ್ದೀವಿ, ಕೆರೆ ಇದೆಯಂತೆ ಮುಂದೆ. ಹಿಂಗೆ ಬರ್ತಾ ನದಿ ಹತ್ರ ಕರ್ಕೊಬಂದ್ಬಿಟ್ರು ಕೊನೆಗೂ. ಇಲ್ಲಿ ಯಾವ ನದಿ ಎಲ್ಲಿಂದ ಬರುತ್ತೆ ನೀರು ಅಂತ ಗೊತ್ತಾಗಲಿಲ್ಲ. ಈ ಕುರಿಗಳು ನೋಡಿದ್ರೆ, ಭಾನುವಾರ ಬೇರೆ ಇವತ್ತು ವಿಡಿಯೋ ತೆಗೆದಿದ್ದು, ಬೆಳಬಿಡಿ ಹಾಕ್ಬೇಕು. ಇವೆಲ್ಲ ಇದ್ರ ಮರಿಗಳನ್ನ ಓಹೋ, ನೋಡಿದ್ರ ಫ್ರೆಂಡ್ಸ್, ಅದ್ರ ಸೀನಿಯರ್ ಎಲ್ಲ ಇತ್ತಂತೆ. ನೋಡಿ, ಎಷ್ಟು ಚೆನ್ನಾಗಿ ಒಂದೊಂದೇ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಿದ್ದಾರೆ. ಇವರು ಸರ್ಜಾಪುರದಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಾರಂತೆ. ಭಾನುವಾರ ಬಂದ್ಬಿಟ್ಟು ತೋಟ ಕೆಲಸ ಮಾಡಿಕೊಂಡು ಚಿಲ್ಲಾಗಿ ಆರಾಮಾಗಿರ್ತಾರೆ ಜೀವನದಲ್ಲಿ. ನೋಡಿ, ಇಲ್ಲೊಂದು ಕುರಿ ಮರಿ ಸಿಕ್ಕಿದೆ. ಇದ್ರದ್ದು ವಿಶೇಷ ಏನಂದ್ರೆ, ಇದು ಮಾತಾಡುತ್ತಂತೆ. ಹೇಳಮ್ಮ ಕುರಿ, ನೆಕ್ಸ್ಟ್ ಎಲೆಕ್ಷನ್ ಯಾವಾಗ? ಓಹ್ ನೋಡಿ, ಮೇ ಅಂತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಜಾಗ ಎಲ್ಲ ಚೆನ್ನಾಗಿದೆ, ಆದರೆ ಈ ಥರ ಬಾಟ್ಲೆಲ್ಲ ತೊಗೊಬಂದು ಬಿಸಾಕೋದು ತುಂಬ ಕೆಟ್ಟ ಅಭ್ಯಾಸ ಅನಿಸುತ್ತೆ. ನಾನು ಇಲ್ಲಿ ಬಿಸಾಕ್ಬಿಟ್ಟೆ ಅಂತ ತಪ್ಪು ತಿಳ್ಕೊಬಿಡಿ, ನಾನು ಎತ್ತಾಕ್ತೀನಿ. ಓ ಶೆಟ್, ಅಪ್ಪ ಎಲ್ಲ ಹೋಗ್ಬಿಡ್ತಿದ್ರು, ಒಂದು ನಿಮಿಷ ಹೋಗ್ತೀನಿ. ಓ ಶೆಟ್, ಕಾಲು ಒಂದು ನಿಮಿಷ ಏನೋ ಸಿಗಾಕೋಗ್ಬಿಟ್ಟಿದೆ ಅನ್ಸುತ್ತೆ. 50 रुपए कट ओवर एक्टिंग की वजह से।
ಅಪ್ಪ ಸಿಕ್ಕಿದ್ರು. ಇಲ್ಲಿ ಏನೋ ಬೇರೆದೇನೋ ಸಿಕ್ತು, ಯು ಶೇಪಲ್ಲಿ ಅರ್ಥವರ್ಮ್ ಥರ ಏನೋ ಇದೆ. ಸರಿ ಮತ್ತೆ ಸಿಗೋಣ. ನೋಡಿ ಫ್ರೆಂಡ್ಸ್, ಎಲ್ಲರೂ ಕಷ್ಟಪಟ್ಬಿಟ್ಟು ಏನೋ ಒಂದು ವಿಡಿಯೋ ಮಾಡಿದ್ದಾನೆ ವಾಯ್ಸ್ ಓವರ್ ಅಂತ. ಆ್ಯಕ್ಚುಲಿ ಕಂಟೆಂಟ್ ಎಲ್ಲ ನಂದೇ, ಇವನೇನೋ ಮಧ್ಯದಲ್ಲಿ ವಾಯ್ಸ್ ಕೊಟ್ಟಿದ್ದಾನೆ ಅಷ್ಟೇ. ಓಕೆ, ಗುಡ್ ಬೈ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಇಲ್ಲ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದರೆ ಕೆಟ್ಟ ಕಮೆಂಟ್ಸ್ ಹಾಕಿ, ಪರವಾಗಿಲ್ಲ, ತೊಗೊಳ್ಳೋಣ. ಮುಂದಿನ ವಿಡಿಯೋ ಚೆನ್ನಾಗಿ ಮಾಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋನು ಚೆನ್ನಾಗೇ ಮಾಡಿದ್ದಾನೆ. ಹ್ಞೂ.